Welcome you all, my dear students. Now we will discuss the next building material, fly ash. ಇದರೊಳಗಡೆ ಪ್ರಾಪರ್ಟೀಸ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ರಿಕ್ ಅಂಡ್ ಸಿಮೆಂಟ್ ಬಗ್ಗೆ ನೋಡೋಣ. ಫ್ಲೈ ಆಶ್ ಆಲ್ರೆಡಿ ಮೇಲ್ಗಡೆ ಸ್ವಲ್ಪ ಯೂಸ್ ಮಾಡ್ಕೊಂಡಿದೀವಿ ವರ್ಡ್ನ, ಬಟ್ ಅದರ ಮೀನಿಂಗ್ ಅಂಡ್ ಯೂಸೇಜ್ ಅನ್ನ ನೋಡೋಣ. ಫ್ಲೈ ಆಶ್ ಈಸ್ ಅ ಹೆಟ್ರೋಜಿನಿಯಸ್ ಬೈ ಪ್ರಾಡಕ್ಟ್ material heterogeneous byproduct material produced in the combustion process of coal used in power stations. ರಾಯಚೂರು ಪವರ್ ಸ್ಟೇಷನ್ಸ್ ಐತಲ್ಲ, ರಾಯಚೂರು ಪವರ್ ಸ್ಟೇಷನ್ಸ್ ಒಳಗಡೆ ಕೋಲ್ ಎಲ್ಲ ಬರ್ನ್ ಮಾಡಿದ್ಮೇಲೆ ಉಳಿದಿರ್ತದೆ, ಅದೊಂದು ಸ್ವಲ್ಪ ಗಾಳಿಗೆ ಹಾರ್ತಿರ್ತೈತಿ. ಇದು ಯಾವುದು ಬೂದಿ. ಈ ಬೂದಿ ಏನು ಹಾರ್ತದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂದ್ರೆ, ಅಥವಾ ಇಲ್ಲೆಲ್ಲ ಅಂಟ್ಕೊಂಡಿದ್ದು ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅದು ಫ್ಲೈ ಆಶ್ ಅಂತ ಹೇಳ್ತಾರೆ. It is fine grey colored powder having spherical glassy particles that rise with the flue gases. As fly ash contains pozzolanic material components which reach with lime to form cementitious material. Chemical composition of fly ash. Chemical composition ಮತ್ತೆ ಇಂಪಾರ್ಟೆಂಟ್ ನೋಡಿ, ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ ಇಲ್ಲಿ. ಅಣಬಂಧ ಯಾವುದು? ಸಿಲಿಕಾನ್. ಮತ್ತೆ ಎಷ್ಟು ಪರ್ಸೆಂಟ್ ನೋಡು, ಇದು ಯಾವ್ದಿದು? ಬಿಟುಮಿನಸ್ ಕೋಲ್ ಬರ್ನ್ ಮಾಡಿದಾಗ, ಸಬ್ ಬಿಟುಮಿನಸ್ ಕೋಲ್ ಬರ್ನ್ ಮಾಡಿದಾಗ, ನೆಕ್ಸ್ಟ್ ಲಿಗ್ನೈಟ್ ಕೋಲ್ ಬರ್ನ್ ಮಾಡಿದಾಗ. ಇವು ಕೋಲ್ ಬರ್ನ್ ಮಾಡಿದಾಗ ಅಂತ ಹೇಳ್ಯಾರ, ದೇರ್ ಆರ್ 3 ಟೈಪ್ಸ್ ಆಫ್ ಕೋಲ್ಸ್. ಬಟ್ ಈ 3 ಕೋಲ್ ಬರ್ನ್ ಮಾಡಿದಾಗ ಮತ್ತೆ ಯಾರು ಬರ್ತಾರ? ಸಿಲಿಕಾನ್ ಬರ್ತದೆ. ಅರ್ಥಾಯ್ತಾ? ಎಷ್ಟು? 20 to 60% ಸಿಲಿಕಾನ್, 40 to 60% ಸಿಲಿಕಾನ್, 15 to 45% ಸಿಲಿಕಾನ್. ಯಾರು ಇವರು? ಅಣ್ಣ ಅಂದ್ರೆ ಸ್ಟ್ರೆಂತ್ ಐತಲ್ಲ, ಸ್ಟ್ರೆಂತ್ ಅಂದ್ರೆ ಫ್ಲೈ ಆಶ್ ಆಡ್ ಮಾಡೋದ್ರಿಂದ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅನ್ನಂಗಿಲ್ಲ. ಆಯ್ತದ? ಇದು ಪಕ್ಕ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಇವ್ರು ಸ್ವಲ್ಪ ಕ್ವಾಂಟಿಟಿ ಒಳಗದನ್ನು ಕ್ವಿಕ್ ಲೈನ್. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೈ ಆಶ್. ಫೈನೆಸ್ ಆಫ್ ಫ್ಲೈ ಆಶ್. ಫೈನೆಸ್ ನೋಡ್ರಿ ಹೆಂಗದ. ದ ಫ್ಲೈ ಆಶ್ ಕಂಪ್ಲೀಟ್ ಸ್ಯಾಂಪಲ್ ಈಸ್ ಸೀವ್ಡ್ ಥ್ರೂ 45 micron sieved and the percentage of retained on 45 micron sieve is calculated. Further fineness is also measured by Lee-Chatelain method and Blaine specific surface method. ಇದರಿಂದ ಮಾಡ್ಕೊಳ್ತಾರೆ. 45 ಮೈಕ್ರಾನ್ ಇಂದ ಸೀವ್ ಮಾಡ್ತಾರಂತೆ. ಸಿಮೆಂಟ್ ಎಷ್ಟು ಮೈಕ್ರಾನ್ ಇಂದ ಸೀವ್ ಮಾಡ್ತಾರೆ ನೆನಪದ? ನೀವು ಓದ್ಕೊಳ್ಬೇಕಪ್ಪ. ನಾನು ಸ್ಕಿಪ್ ಮಾಡಿನಂದ್ರೆ ನೀವು ಸ್ಕಿಪ್ ಮಾಡಬಾರ್ದು. ಅರ್ಥಾಯ್ತಾ? ಇಲ್ಲಿ ಬನ್ನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಬೇಕಿತ್ತು, ನಾ ಹೇಳಿಲ್ಲ, ನೀವು ಓದ್ಕೊಳ್ರಿ ಅಂತ ಬಿಟ್ಟಿದ್ದೆ. ಬರದಿಲ್ಲ ಕಾಡ್ರಿ, ಇವರು ಬರದಿಲ್ಲ. 90 ಮೈಕ್ರಾನ್ ನೆನ್ಪಿಟ್ಕೊಡ್ರಿ. ಹೌದಾ? ಎಲ್ಲ ರೈತನು ಬರದಿಲ್ಲ. ಓಕೆ, ಹೇಳಿ ನೆನ್ಪಿಟ್ಕೊಡ್ರಿ. ಸಿಮೆಂಟ್ ನಾವು 90 ಮೈಕ್ರಾನ್ ಲಿಂದ ಚೆಕ್ ಮಾಡುತ್ತೀವಿ. ಫ್ಲೈ ಆಶ್ ಎಷ್ಟು ಮೈಕ್ರಾನ್ ಹೇಳ್ತಿದ್ರ? ಅದರದ್ದು ಹಾಫ್ 45 ಮೈಕ್ರಾನ್ ಇಂದ ಚೆಕ್ ಮಾಡ್ತಾರಂತೆ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಫ್ಲೈ ಆಶ್ ಎಷ್ಟೈತೆ ನೋಡು. ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಫ್ಲೈ ಆಶ್ ರೇಂಜಸ್ ಫ್ರಮ್ 1.9 ಫಾರ್ ಸಬ್ ಬಿಟುಮಿನಸ್ ಆಶ್ ಟು ಅ ಹೈ ಆಫ್ 2.96 ಫಾರ್ ಅ ಐರನ್ ರಿಚ್ ಬಿಟುಮಿನಸ್ ಆಶ್. ಓಕೆ, 2.96 ಅಂದ್ರೆ ಕಲ್ಲಿನಕ್ಕಿಂತ ಬಹಳ ಸ್ಟ್ರಾಂಗ್ ಐತಿ. ಹೌದಾ? ಬ್ರಿಕ್ಕಿಂತ ಸ್ಟ್ರಾಂಗ್. ನೆಕ್ಸ್ಟ್ ಸೈಜ್ ಅಂಡ್ ಶೇಪ್ ಆಫ್ ದ ಫ್ಲೈ ಆಶ್ ಹೇಳ್ತಿದಾರೆ. ಫ್ಲೈ ಆಶ್ ಫೈನ್ ಮಟೀರಿಯಲ್ ಪಾರ್ಟಿಕಲ್ ಸೈಜ್ ರೇಂಜಸ್ ಬಿಟ್ವೀನ್ 10 to 100 micron. 10 to 100 micron. Shape of the fly ash is usually spherical ಅಥವಾ glassy shape ಇರ್ತದೆ. ಕಲರ್ ಗೊತ್ತದ? ಇಟ್ ಇಸ್ ಅ ಗ್ರೇ ಕಲರ್. ನೆಕ್ಸ್ಟ್ ಫ್ಲೈ ಆಶ್ ಬ್ರಿಕ್ಸ್ ಅಂತ ಯೂಸ್ ಮಾಡ್ತಾರ. Fly ash bricks manufactured using the measure percentage of fly ash generated from thermal power station and other raw materials used along fly ash, lime, calcinated gypsum. ಅದನ್ನೆಲ್ಲ ಯೂಸ್ ಮಾಡ್ತಾರೆ. Fly ash is a fine glassy like powder recovered from coal fired, ಮತ್ತೆ ಅದನ್ನೇ ಹೇಳ್ತಾ ಹೋಗ್ತಾರೆ ಇನ್ನೊಂದು. ಪ್ರಾಡಕ್ಟ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್, ಅದನ್ನ ಎಲ್ಲಿ ಯೂಸ್ ಮಾಡ್ತಾರ? ಬ್ರಿಕ್ಸ್ ಮಾಡಿದೀವಿ, ಪ್ಲಾಸ್ಟರಿಂಗ್ ಮಾಡ್ಕೊಳ್ರಿ, ಅದೆಲ್ಲ. ವೇರಿಯಸ್ ಫೀಚರ್ಸ್ ಆಫ್ ಫ್ಲೈ ಆಶ್ ಲೈಮ್ ಬ್ರಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅಂತೇಳಿ ನೀವು ನೋಡ್ಕೊ. ರಾ ಮಟೀರಿಯಲ್ ರಿಕ್ವೈರ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಇದು ಬೈ ಪ್ರಾಡಕ್ಟ್. ಇದು ಲೈಮ್ ಈಸ್
finely grounded in a ball mill, fly ash finely grounded, quicklime and sand quick ಅನ್ನೆಲ್ಲ ಯೂಸ್ ಮಾಡ್ತಾರೆ. Cemented fly ash based, cement fly ash based ಬ್ರಿಕ್ಸ್ ಇರ್ಬೋದು. ಅದ್ರ ಬಗ್ಗೆ ರಾ ಮಟೀರಿಯಲ್ಸ್ ಏನೇನು ಬೇಕು, ಮ್ಯಾನುಫ್ಯಾಕ್ಚರಿಂಗ್, ಕೆಮಿಕಲ್ ರಿಕ್ವೈರ್ಮೆಂಟ್, ಫಿಸಿಕಲ್ ರಿಕ್ವೈರ್ಮೆಂಟ್. ಓಕೆ, ಇದೊಂದು ಸ್ವಲ್ಪ ನಾವು ನೋಡ್ಕೊಳ್ರಿ. ರೈಟಾ, ದಿಸ್ ಎಂಡ್ ಆ್ಯಂಡ್ ವಿ ಕವರ್ಡ್. ಆ್ಯಂಡ್ ಆ್ಯಸ್ ಪರ್ ದ ಟೈಮ್ ಟೇಬಲ್ ನಾವು ಏನು ಮಾಡ್ಬೇಕಿತ್ತಂತಂದರೆ ಇದನ್ನು ನಾವು ಒಂದೇ ದಿನದೊಳಗೆ ಮುಗಿಸ್ಬೇಕಾಗಿತ್ತು. ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಚಾಲೆಂಜಿಂಗ್ ಜಾಬ್ ಟು ಕಂಪ್ಲೀಟ್ ದ ಎಂಟೈರ್ ಸಿಲೆಬಸ್. ನನಗೆ ಸಮಾಧಾನ ಆಗಲ್ಲ ಏನಾದರೂ ಸ್ಕಿಪ್ ಮಾಡಿದ್ರೆ. ಈಗ ಇಷ್ಟೇ ಸ್ಕಿಪ್ ಮಾಡಿ ಓದ್ಕೊಳ್ರಿ ಅಂತಿದ್ದೀನಿ, ಬಟ್ ಇಟ್ಸ್ ನಾಟ್, ಐ ಆಮ್ ಹ್ಯಾಪಿ ವಿತ್ ದಟ್. ಬಟ್ ಸ್ಟಿಲ್ ಬಿಕಾಸ್ ಕಡಿಮೆ ಟೈಮ್ನಲ್ಲಿ ಜಾಸ್ತಿ ಕವರ್ ಮಾಡೋದ್ರಿಂದ ನಿಮ್ಮ ಕರ್ತವ್ಯ ಜಾಸ್ತಿ ಆಗ್ತದೆ. ಆನ್ 2nd April ವಿ ಹ್ಯಾವ್ ಟು ಕವರ್ ದಿಸ್ ಪೋರ್ಷನ್. ಯಾವುದು ಇದನ್ನು ಕವರ್ ಮಾಡಬೇಕಿತ್ತು ನಾವು. ಅಗ್ರಿಗೇಟ್ಸ್ ಆಯಿತು, ಬ್ರಿಕ್ಸ್ ಆಯಿತು, ಸ್ಟೋನ್ ಕವರ್ ಮಾಡಿಲ್ಲ ಇನ್ನು. ಮೇಸ್ನರಿ, ಬ್ರಿಕ್ ಮೇಸ್ನರಿ ಆಗಿತ್ತು, ಸ್ಟೋನ್ ಮೇಸ್ನರಿ ಇನ್ನೂ ಇಲ್ಲ. ಲೈಮು, ಸಿಮೆಂಟ್, ಫ್ಲಾಶ್ ವಿ ಹ್ಯಾವ್ ಕವರ್ಡ್. ರೈಟಾ, ಇನ್ನು ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವೇನು ಮಾಡೋಣ, ಕಾಂಕ್ರೀಟ್ ಆ್ಯಂಡ್ ಅಡ್ಮಿಕ್ಸ್ಚರ್ಸನ್ನು ಕವರ್ ಮಾಡ್ತಾ ಹೋಗೋಣ. ರೈಟ್, ಥ್ಯಾಂಕ್ ಯು.